ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ 2022ರ HSTR ಪ್ರಶ್ನೆ ಪತ್ರಿಕೆಯನ್ನು ನಾವು ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಹಿಂದಿನ ತರಗತಿಯಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ಪಾರ್ಟ್ 1ನಲ್ಲಿ ಡಿಸ್ಕಷನ್ ಮಾಡಿದ್ದೆ. ಅದರ ಮುಂದುವರೆದ ಭಾಗವನ್ನು ಈ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಮೀನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಈ ವಲಯಕ್ಕೆ ಉದಾಹರಣೆಯಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಪ್ರಾಥಮಿಕ ವಲಯಕ್ಕೆ ಮೀನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಕಂಡುಬರ್ತವೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸಿಕೊಂಡು ಮಾಡುವ ಚಟುವಟಿಕೆಗಳನ್ನು ಪ್ರಾಥಮಿಕ ವಲಯ ಅಂತ ಕರೀತಾರೆ, ಪ್ರೈಮರಿ ಸೆಕ್ಟರ್ ಅಂತ ಕರಿತೀವಿ. ಕೃಷಿಯಾಗಲಿ, ಪಶುಸಂಗೋಪನೆ, ಮೀನುಗಾರಿಕೆ ಮತ್ತು ಗಣಿಗಾರಿಕೆ ಇವೆಲ್ಲ ಕೂಡ, ಕೃಷಿ ಮತ್ತು ಗಣಿಗಾರಿಕೆ ಇವೆಲ್ಲ ಕೂಡ ಪ್ರಾಥಮಿಕ ವಲಯಕ್ಕೆ ಬರುವಂಥವು, ಇಂಪಾರ್ಟೆಂಟ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಕೃಷಿ ಬಿಕ್ಕಟ್ಟಿಗೆ ಕಾರಣವಾಗಿರುವ ಸರಿಯಾದ ಅಂಶ ಯಾವುದು ಅಂತ ಕೇಳಿದ್ದಾರೆ. ಕೃಷಿ ಬಿಕ್ಕಟ್ಟಿಗೆ ಕಾರಣವಾಗಿರುವ ಸರಿಯಾದ ಅಂಶ ಯಾವುದು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಆಪ್ಷನ್ 3, ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿಗಳು ಹಾಗೂ ಮೇಲಿಂದ ಮೇಲೆ ಬಂದೆರಗುವಂತಹ ಬರಗಾಲ ಇವುಗಳಿಂದ ಕೃಷಿ ಬಿಕ್ಕಟ್ಟಿಗೆ ಕಾರಣವಾಗ್ತವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಒಪೆಕ್ ಒಪ್ಪಂದ ಈ ನೀತಿಯ ಭಾಗವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದರ ಸರಿಯಾದ ಉತ್ತರ ಜಾಗತೀಕರಣ. ಒಪೆಕ್ ಒಪ್ಪಂದ, ಒಪೆಕ್ ಅಂದರೆ ಏನಂದರೆ ಆರ್ಗನೈಜೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ, ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಒಕ್ಕೂಟವೇ ಒಪೆಕ್. ಇದು ಜಾಗತೀಕರಣದ ಒಂದು ಪ್ರಮುಖ ಲಕ್ಷಣದಲ್ಲಿ ಬರ್ತದೆ. ಇದು ಜಾಗತೀಕರಣದ ಭಾಗವಾಗಿ ಒಪೆಕ್ಕನ್ನು ಸ್ಥಾಪನೆ ಮಾಡಿದ್ದಾರೆ. ಪಿಂಚಣಿದಾರರಿಗೆ ಪಿಂಚಣಿ ಪಡೆಯಲು ಈ ಖಾತೆಯು ಅತಿ ಅವಶ್ಯಕವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದರ ಸರಿಯಾದ ಉತ್ತರ ಉಳಿತಾಯ ಖಾತೆ. ಇದರ ಸರಿಯಾದ ಉತ್ತರ ಉಳಿತಾಯ ಖಾತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿರುವುಗಳನ್ನು ಓದಿ ಸರಿಯಾದ ಉತ್ತರ ಆರಿಸಿ ಅಂತ ಪ್ರಶ್ನೆಯನ್ನು ಕೇಳಿದರೆ, ಖರಾಜ್ ಮುಸ್ಲಿಮೇತರರ ಮೇಲಿನ ಭೂ ತೆರಿಗೆ. ಹೌದು, ಇದು ಸರಿಯಾದ ಒಂದು ಆಯ್ಕೆ. ಖರಾಜ್ ಮುಸ್ಲಿಮೇತರರ ಮೇಲಿನ ಭೂ ತೆರಿಗೆಯಾಗಿತ್ತು. ಉಶ್ರಾ ಇದು ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆಯಾಗಿತ್ತು. ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ ಉಶ್ರಾ ಅಂತ ಕರಿತಾಯಿದ್ರು. ಇನ್ನು ಜಸಿಯಾ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ. ಸೊ ಆದ್ದರಿಂದ ABC ಸರಿಯಾಗಿವೆ, ABC ಸರಿಯಾಗಿವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇದು ಹೊಂದಿಸಿ ಬರೆಯ ರೂಪದಲ್ಲಿದೆ. ಜೋಗಿ ಬೆಟ್ಟ ಕಂಡುಬರುವಂಥದ್ದು ಎಲ್ಲಿ? ಜೋಗಿ ಬೆಟ್ಟ ಕಂಡುಬರುವುದು ಚಿತ್ರದುರ್ಗದಲ್ಲಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೋಗಿಮಟ್ಟಿ ಬರುತ್ತದೆ. ಇನ್ನು ಯಾನ ಎಲ್ಲಿ ಬರ್ತದೆ? ಉತ್ತರ ಕನ್ನಡದಲ್ಲಿ ಬರ್ತದೆ. ರಂಗನತಿಟ್ಟು ಬರುವುದು ಮಂಡ್ಯ ಜಿಲ್ಲೆಯಲ್ಲಿ. ಗುಡಿ ಬರುವುದು ಶಿವಮೊಗ್ಗ. ಓಕೆ, ಇದರ ಆಯ್ಕೆ ಯಾವುದಂದರೆ 4ನೇ ಆಯ್ಕೆ ಸರಿಯಾಗಿದೆ. 4ನೇ ಆಯ್ಕೆ ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಮಾರುತಗಳು ಭಾರತದಲ್ಲಿ ಹೆಚ್ಚು ಮಳೆಯನ್ನು ತರುತ್ತವೆ. ಕೆಳಗಿನ ಯಾವ ಮಾರುತಗಳು ಭಾರತದಲ್ಲಿ ಹೆಚ್ಚು ಮಳೆಯನ್ನು ತರುತ್ತವೆ ಅಂತ ಪ್ರಶ್ನೆ ಕೇಳಿದರೆ ಇದರ ಸರಿಯಾದ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದಲ್ಲಿ ಹೆಚ್ಚು ಮಳೆಯನ್ನು ತರುತ್ತವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಗ್ರೀನ್ವಿಚ್ ಮತ್ತು ಸಿಂಗಾಪುರಗಳ ನಡುವಿನ ಸಮಯದ ವ್ಯತ್ಯಾಸ 7 ಗಂಟೆ ಆಗಿರುತ್ತದೆ. ಸಿಂಗಾಪುರದಲ್ಲಿ ಸಂಜೆ 5 ಗಂಟೆಗೆ ನಡೆಯುವ ಕ್ರಿಕೆಟ್ ಪಂದ್ಯವನ್ನು ಭಾರತೀಯರು ಎಷ್ಟು ಗಂಟೆಗೆ ನೇರ ಪ್ರಸಾರದಲ್ಲಿ ನೇರವಾಗಿ ವೀಕ್ಷಿಸುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದರ ಸರಿಯಾದ ಉತ್ತರ ಮಧ್ಯಾಹ್ನ 3:30ಕ್ಕೆ ಭಾರತೀಯರು ಆ ಪಂದ್ಯವನ್ನು ವೀಕ್ಷಿಸಬಹುದು. ಭಾರತ ಗ್ರೀನ್ವಿಚ್ಗಿಂತ 5:30 ಗಂಟೆ ಮುಂದಿದೆ. 5:30 ಗಂಟೆ ಗ್ರೀನ್ವಿಚ್ಗಿಂತ ನಮ್ಮ ಭಾರತದ ಕಾಲಮಾನ 5:30 ಗಂಟೆ ಮುಂದಿದೆ. ಸಿಂಗಾಪುರ್ ಮತ್ತು ಭಾರತದ ನಡುವಿನ ಸಮಯದ ವ್ಯತ್ಯಾಸ ಎಷ್ಟಿದೆ ಅಂದರೆ, ಸಿಂಗಾಪುರ್ ಮತ್ತು ಭಾರತದ ಸಮಯದ ವ್ಯತ್ಯಾಸ 2:30 ಗಂಟೆ ಇದೆ. ಎಷ್ಟಿದೆ? 2:30 ಗಂಟೆ ಇದೆ. ಸೊ ನಾವು 5 ಗಂಟೆಗೆ ವೀಕ್ಷಣೆ 5 ಗಂಟೆಗೆ ನಡೆಯುವಂಥ ಪಂದ್ಯದಲ್ಲಿ ನಾವು 2:30 ಗಂಟೆಯನ್ನು ಮೈನಸ್ ಮಾಡಿದರೆ 2:30
ನಿಮಿಷವನ್ನು ನಾವು ಮೈನಸ್ ಮಾಡಿದರೆ ಎಷ್ಟು ಬರುತ್ತದೆ ಅಂದರೆ 3:30 ಆಗುತ್ತದೆ. 3:30 ಆಗುತ್ತದೆ. ಸೊ ಇದು ಸರಿಯಾದ ಉತ್ತರ ಯಾವುದಂದರೆ ಮಧ್ಯಾಹ್ನ 3:30ಕ್ಕೆ ಪಂದ್ಯವನ್ನು ವೀಕ್ಷಿಸಬಹುದು. ಇನ್ನು ಇಂದಿರಾ ಕೋಲ್ ಎಂಬುದು ಈ 3 ದೇಶಗಳ ಗಡಿ ಪ್ರದೇಶವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದರ ಸರಿಯಾದ ಉತ್ತರ ಪಾಕಿಸ್ತಾನ್, ಭಾರತ, ಚೀನಾ 3 ದೇಶಗಳ ಗಡಿ ಪ್ರದೇಶವಾಗಿದೆ. ಯಾವುದು? ಇಂದಿರಾ ಕೋಲು ಇದು ಪಾಕಿಸ್ತಾನ, ಭಾರತ, ಚೀನಾ ನಡುವಿನ ಒಂದು ಗಡಿ ಪ್ರದೇಶವಾಗಿದೆ. ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರ ತುದಿ. ಇದು ಲಡಾಖ್ನಲ್ಲೇ ಕಂಡುಬರುವಂಥದ್ದು ಇಂದಿರಾ ಕೋಲ್. ಸಿಯಾಚಿನ್ ಗ್ಲೇಸಿಯರ್ ಹತ್ತಿರವಿದ್ದು ಭಾರತ, ಪಾಕಿಸ್ತಾನ, ಚೀನಾ ದೇಶಗಳ ಗಡಿಗಳು ಸಂಧಿಸುವ ಪ್ರದೇಶಕ್ಕೆ ಸಮೀಪದಲ್ಲಿದೆ. ನಾವು ಮುಂದಿನ ಪ್ರಶ್ನೆ ನೋಡೋಣ. ವಿಲಿಯಂ ಶೇಕ್ಸ್ಪಿಯರ್ ಅವರ ಕೃತಿಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ABC ಸರಿಯಾಗಿದೆ. ವಿಲಿಯಂ ಶೇಕ್ಸ್ಪಿಯರ್ ಅವರು ದ ವಿಂಟರ್ ಸ್ಟೇಲ್ ಎಂಬ ಕೃತಿಯನ್ನು ಬರೆದಿದ್ದಾರೆ. ರೈಟ್. ಮೇಜರ್ ಫಾರ್ ಮೇಜರ್ ಅಂತ ಕೃತಿಯನ್ನು ಬರೆದಿದ್ದಾರೆ. ರೈಟ್, ಇದು ರೈಟ್. ಪ್ರಿನ್ಸ್ ಆಫ್ ಟೈರ್ ಈ 3 ಕೃತಿಗಳನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿದ್ದಾರೆ. ಸೊ ABC ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 40ರ ಅಬ್ಬರಗಾಳಿ, 50ರ ಅರಚುವ ಗಾಳಿ, 60ರ ಉಗ್ರಗಾಳಿ ಎಂದು ಕರೆಯಲ್ಪಡುವುದು ಯಾವ ಮಾರುತಗಳಿಗೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಪಶ್ಚಿಮ ಮಾರುತಗಳಿಗೆ ನಾವು 40ರ ಅಬ್ಬರದ ಗಾಳಿ, 50ರ ಅರಚುವ ಗಾಳಿ, 60ರ ಉಗ್ರ ಗಾಳಿ ಅಂತ ಕರಿತೀವಿ. ದಕ್ಷಿಣ ಗೋಳಾರ್ಧದ ಸಮುದ್ರ ಭಾಗದಲ್ಲಿ ತಡೆಯಿಲ್ಲದೆ ವೇಗವಾಗಿ ಬೀಸುವ ಪಶ್ಚಿಮ ಮಾರುತಗಳನ್ನು ಅವುಗಳ ಅಕ್ಷಾಂಶಕ್ಕೆ ಅನುಗುಣವಾಗಿ ರೋರಿಂಗ್ 40s, ಫ್ಯೂರಿಯಸ್ 50s ಮತ್ತು ಸ್ಕ್ರೀಚಿಂಗ್ 60s ಅಂತ ಕರಿತೀವಿ. ಕನ್ನಡದಲ್ಲಿ 40ರ ಅಬ್ಬರಗಾಳಿ, 50ರ ಅರಚುವ ಗಾಳಿ ಮತ್ತು 60ರ ಉಗ್ರಗಾಳಿ ಅಂತ ಕರೆಯಲ್ಪಡ್ತವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಅವುಗಳಲ್ಲಿ ಶೀತೋದಕ ಪ್ರವಾಹಗಳ ಗುಂಪನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದರ ಸರಿಯಾದ ಉತ್ತರ ಓಯೋಶಿಯೋ ಪ್ರವಾಹ, ಲ್ಯಾಬ್ರಡಾರ್, ಹಂಬೋಲ್ಟ್ ಪ್ರವಾಹ ಇವುಗಳೆಲ್ಲ ಶೀತೋದಕ ಪ್ರವಾಹಗಳು. ಇವೆಲ್ಲ ಯಾವುದು? ಶೀತೋದಕ ಪ್ರವಾಹಗಳಿಗೆ ಉದಾಹರಣೆ ಓಯೋಶಿಯೋ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ ಹಾಗೂ ಹಂಬೋಲ್ಟ್ ಪ್ರವಾಹ. ಈ ಓಯೋಶಿಯೋ ಇದು ಪೆಸಿಫಿಕ್ ಸಾಗರದ ಒಂದು ಶೀತ ಪ್ರವಾಹ. ಲ್ಯಾಬ್ರಡಾರ್ ಅಟ್ಲಾಂಟಿಕ್ ಸಾಗರದ ಶೀತ ಸಾಗರ ಪ್ರವಾಹ. ಹಂಬೋಲ್ಟ್ ದಕ್ಷಿಣ ಪೆಸಿಫಿಕ್ನ ಶೀತ ಪ್ರವಾಹವಾಗಿದೆ. ಇಂಪಾರ್ಟೆಂಟ್ ಇದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸಮಾಜ ವಿಜ್ಞಾನ ತರಗತಿಯಲ್ಲಿ ವಿದ್ಯಾರ್ಥಿಗಳು ಪೂರ್ವಾಗ್ರಹ ಪೀಡಿತ ಭಾವನೆಯನ್ನು ಪ್ರದರ್ಶಿಸುತ್ತಿರುವುದು ನಿಮ್ಮ ಗಮನಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ನೀವು ತೋರಿಸುವ ಪ್ರತಿಕ್ರಿಯೆ ಏನು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಸಮಾಜ ವಿಜ್ಞಾನದ ಆಯಾಮಗಳ ಬಗ್ಗೆ ಚರ್ಚೆಯನ್ನು ಆಯೋಜಿಸುವುದು. ಒಬ್ಬ ಶಿಕ್ಷಕರಾಗಿ ವಿದ್ಯಾರ್ಥಿಗಳಲ್ಲಿರುವ ಪೂರ್ವಾಗ್ರಹಗಳನ್ನು ಹೋಗಲಾಡಿಸಲು ಆರೋಗ್ಯಕರ ಚರ್ಚೆ, ತರ್ಕ ಮತ್ತು ಸಂವಿಧಾನದ ಮೌಲ್ಯಗಳ ಬಗ್ಗೆ ತಿಳಿಸಿಕೊಡುವುದು ಅತ್ಯಂತ ಸೂಕ್ತವಾದ ಬೋಧನಾ ಕ್ರಮವಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ಏರ್ಪಟ್ಟ ಒಪ್ಪಂದದ ಕಲಿಕೆಗೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆಯಾಗಿದೆ. ಇದನ್ನು ಒಪ್ಪಂದ ಕಲಿಕೆ ಅಂತ ಕರೀತಾರೆ. ಏನಂತ ಕರೀತಾರೆ? ಒಪ್ಪಂದ ಕಲಿಕೆ, ಕಾಂಟ್ರಾಕ್ಟ್ ಲರ್ನಿಂಗ್ ಅಂತ ಕರೀತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಒಂದು ಅಂಶವು ಉತ್ತಮ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಲಕ್ಷಣವಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಶಿಕ್ಷಕ ಕೇಂದ್ರೀಕೃತವಾಗಿರಬೇಕು ಅನ್ನೋದು ತಪ್ಪಾಗಿದೆ.
ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಪಠ್ಯಪುಸ್ತಕಗಳು ವಿದ್ಯಾರ್ಥಿ ಕೇಂದ್ರಿತ ಆಗಿರಬೇಕು. ಶಿಕ್ಷಣ ಪದ್ಧತಿಯಲ್ಲಿ ಪಠ್ಯಗಳು ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕು. ಚೈಲ್ಡ್ ಸೆಂಟ್ರರ್ಡ್ ಆಗಿರಬೇಕು. ಶಿಕ್ಷಕ ಕೇಂದ್ರೀಕೃತವಾಗಿರುವುದು ಹಳೆಯ ಪದ್ಧತಿ ಮತ್ತು ಇದು ಉತ್ತಮ ಪಠ್ಯಪುಸ್ತಕದ ಲಕ್ಷಣವಲ್ಲ. ಪಠ್ಯಪುಸ್ತಕವು ಚಿತ್ರಗಳು, ಸರಳ ವಾಕ್ಯಗಳು ಮತ್ತು ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಗುಣವಾಗಿರಬೇಕು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭೂಪಟದಲ್ಲಿ ಸ್ಥಳವನ್ನು ಗುರುತಿಸುವುದು ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಕೌಶಲ್ಯಕ್ಕೆ. ಭೂಪಟದಲ್ಲಿ ಸ್ಥಳವನ್ನು ಗುರುತಿಸುವುದು ಕೌಶಲ್ಯಕ್ಕೆ ಸಂಬಂಧಿಸಿದೆ, ಸ್ಕಿಲ್ಗೆ ಸಂಬಂಧಪಟ್ಟದ್ದು, ಸ್ಕಿಲ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸಮಾಜ ವಿಜ್ಞಾನ ಬೋಧನೆಯು ಬೆಳೆಸುವ ಗುಣ ಯಾವುದು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಆಪ್ಷನ್ 1. ಬೇರೆ ಬೇರೆ ಅಭಿಪ್ರಾಯಗಳನ್ನು ಮತ್ತು ಪದ್ಧತಿಗಳನ್ನು ಗೌರವಿಸುವುದು ಸಮಾಜ ವಿಜ್ಞಾನ ಬೋಧನೆಯು ಬೆಳೆಸುವಂತಹ ಪ್ರಮುಖ ಗುಣವಾಗಿದೆ. ಬೇರೆ ಬೇರೆ ಅಭಿಪ್ರಾಯಗಳನ್ನು ಮತ್ತು ಪದ್ಧತಿಗಳನ್ನು ಗೌರವಿಸುವುದು ಸಮಾಜ ವಿಜ್ಞಾನ ಬೋಧನೆಯ ಒಂದು ಗುಣವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಇಲ್ಲಿದೆ. ಸಾರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಇಲ್ಲಿದೆ. ಇದರ ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ ಸಾರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಸಾರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ರಾಜಸ್ಥಾನದಲ್ಲಿದೆ. ಇದು ಅರಾವಳಿ ಬೆಟ್ಟಗಳ ಸಾಲಿನಲ್ಲಿ ಕಂಡುಬರುವಂಥದ್ದು. ಅರಾವಳಿ ಬೆಟ್ಟಗಳ ಸಾಲಿನಲ್ಲಿ ಈ ಸಾರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಇನ್ನು ಒಡಿಶಾ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ಕಲ್ಲಿದ್ದಲು ಗಣಿ ಯಾವುದು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ತಲ್ಚೇರ. ಒಡಿಶಾ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ಕಲ್ಲಿದ್ದಲು ಗಣಿ ತಲ್ಚೇರ. ಒಡಿಶಾದ ತಲ್ಚೇರ ಭಾರತದ ಅತಿ ದೊಡ್ಡ ಕಲ್ಲಿದ್ದಲು ನಿಕ್ಷೇಪಗಳಲ್ಲಿ ಒಂದನ್ನು ಹೊಂದಿದೆ. ಇನ್ನು ರಾಣಿಗಂಜ್ ಇದು ಪಶ್ಚಿಮ ಬಂಗಾಳದಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ ರಾಣಿಗಂಜ್ ಇದೆ. ಜಾರ್ಖಂಡ್ನಲ್ಲಿ ಜರಿಯಾ ಬರ್ತದೆ. ಇನ್ನು ಸಿಂಗರೇನಿ ಇದು ತೆಲಂಗಾಣದಲ್ಲಿದೆ. ತೆಲಂಗಾಣದಲ್ಲಿ ಕಂಡುಬರುವಂಥದ್ದು. ಇವೆಲ್ಲ ಒಡಿಶಾ ಇವೆಲ್ಲ ಕಲ್ಲಿದ್ದಲಿನ ಗಣಿಗಳು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಗೋವಿಂದ ವಲ್ಲಭ ಪಂತ್ ಸಾಗರ ಜಲಾಶಯವು ಈ ಯೋಜನೆಯ ಅಡಿಯಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಗೋವಿಂದ ವಲ್ಲಭ ಪಂತ್ ಸಾಗರ ಜಲಾಶಯವು ರಿಹಾಂದ್ ಯೋಜನೆಯಲ್ಲಿ ಕಂಡುಬರುವಂಥದ್ದು. ಯಾವುದು? ರಿಹಾಂದ್ ಯೋಜನೆಯಲ್ಲಿ ಕಂಡುಬರುವಂಥದ್ದು. ಉತ್ತರ ಪ್ರದೇಶದ ಸೋನ್ಭದ್ರ ಜಿಲ್ಲೆಯಲ್ಲಿರುವಂತಹ ರಿಹಾಂಡ್ ಅಣೆಕಟ್ಟಿನ ನೀರನ್ನು ಗೋವಿಂದ ವಲ್ಲಭ ಪಂತ ಸಾಗರ ಎಂದು ಕರೆಯಲಾಗುತ್ತದೆ. ಭಾರತದ ಅತಿ ದೊಡ್ಡ ಕೃತಕ ಸರೋವರಗಳಲ್ಲಿ ಇದು ಕೂಡ ಒಂದು. ಎರಡನೇ ಪಾನಿಪತ್ ಯುದ್ಧ ನಡೆದ ವರ್ಷ ಯಾವುದು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಸಾಮಾನ್ಯ ಶಕೆ 1556ರಲ್ಲಿ ಎರಡನೇ ಪಾನಿಪತ್ ಯುದ್ಧ ನಡೆಯುತ್ತದೆ. 1556ರಲ್ಲಿ ಮೊಘಲ್ ದೊರೆ ಅಕ್ಬರ್ನ ಪರವಾಗಿ ಬೈರಾಮ್ ಖಾನ್ ಮತ್ತು ಹಿಂದೂ ದೊರೆ ಹೇಮು ನಡುವೆ ಎರಡನೇ ಪಾನಿಪತ್ ಯುದ್ಧ ನಡೀತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. NCERT 2005 ಪ್ರಕಾರ ಭೂಗೋಳಶಾಸ್ತ್ರ ಬೋಧನೆಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಕಾಳಜಿಯ ಬಗ್ಗೆ ವಿಮರ್ಶಾತ್ಮಕ ಪ್ರಶಂಸೆಯನ್ನು ಬೆಳೆಸುವುದು NCERT 2005 ಪ್ರಕಾರ ಭೂಗೋಳಶಾಸ್ತ್ರ ಬೋಧನೆಯ ಮುಖ್ಯ ಉದ್ದೇಶವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಯೋಜನಾ ಪದ್ಧತಿ ಈ ತತ್ವದ ಕೊಡುಗೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಯೋಜನಾ ಪದ್ಧತಿ ಈ ತತ್ವದ ಕೊಡುಗೆ ಅಂತ ಕೇಳಿದರೆ ಇದು ವಾಸ್ತವಿಕವಾದದ ಒಂದು ಕೊಡುಗೆ. ಯೋಜನಾ ಪದ್ಧತಿ ವಾಸ್ತವಿಕ ತತ್ವದ ಒಂದು ಕೊಡುಗೆಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮೆದುಳು ನಕ್ಷೆ ಎಂದರೆ ಏನು ಅಂತ ಕೇಳಿದರೆ ಮೆದುಳು ನಕ್ಷೆ ಎಂದರೆ ಗ್ರಹಿಕೆಯನ್ನು ಹೆಚ್ಚಿಸುವಂತಹ ಒಂದು ತಂತ್ರ. ಗ್ರಹಿಕೆಯನ್ನು ಹೆಚ್ಚಿಸುವ ಒಂದು ತಂತ್ರ ಯಾವುದಂದರೆ ಮೆದುಳು ನಕ್ಷೆ. ಮೈಂಡ್ ಮ್ಯಾಪ್ ಎಂಬುದು ಒಂದು ದೃಶ್ಯೀಕರಣ ತಂತ್ರವಾಗಿದ್ದು ಇದು ಸಂಕೀರ್ಣವಾದ ವಿಷಯಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಮತ್ತು ವಿಷಯದ ಆಳವಾದ ಗ್ರಹಿಕೆಯನ್ನು ಹೆಚ್ಚಿಸಲು ಸಹಾಯವನ್ನು ಮಾಡುತ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ತೇಗ, ಶ್ರೀಗಂಧ ಹಾಗೂ ಕರಿಮರಗಳು ಈ ವಿಧದ ಅರಣ್ಯಗಳಲ್ಲಿನ ಪ್ರಮುಖ ಮರಗಳಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದರ ಸರಿಯಾದ ಉತ್ತರ ಮಾನ್ಸೂನ್ ಕಾಡುಗಳಲ್ಲಿ ಬರುವಂತಹ ಮರಗಳಾಗಿವೆ. ತೇಗ, ಶ್ರೀಗಂಧ, ಕರಿಮರಗಳು ಇವೆಲ್ಲ ಮಾನ್ಸೂನ್ ಕಾಡುಗಳಲ್ಲಿ ಬೆಳೆಯುವಂಥ ಮರಗಳಾಗಿವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ.
ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಎಂದು ಹೇಳಿಕೆ ನೀಡಿದವರು ಯಾರಂತ ಕೇಳಿದರೆ ಇದರ ಸರಿಯಾದ ಉತ್ತರ ಪಿಪ್ನರ್. ಯಾರು? ಪಿಪ್ನರ್. ಸಾರ್ವಜನಿಕ ಆಡಳಿತದ ವ್ಯಾಖ್ಯಾನಕ್ಕೆ ಸಂಬಂಧಿಸಿದಂತೆ ಪಿಪ್ನರ್ ಅವರು ಆಡಳಿತವು ನೀತಿಗಳ ಅನುಷ್ಠಾನದ ಪ್ರಕ್ರಿಯೆ ಎಂದು ಒತ್ತಿ ಹೇಳಿದ್ದಾರೆ. ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಎಂದು ಹೇಳಿದವರು ಪಿಪ್ನರ್. ಇನ್ನು ಪುನರುಜ್ಜೀವನ ಚಳವಳಿಯ ಪ್ರಥಮ ಬಾರಿಗೆ ಪ್ರಾರಂಭವಾದ ದೇಶ ಅಂತ ಕೇಳಿದರೆ ಭಾಳ ಸರಳವಾದ ಪ್ರಶ್ನೆ. ಇಟ್ಲಿ ದೇಶದಲ್ಲಿ ಪುನರುಜ್ಜೀವನ ಚಳವಳಿ ಪ್ರಥಮ ಬಾರಿಗೆ ನಡೆಯುತ್ತದೆ. ಓಕೆ, ಇನ್ನು ಕೊನೆಯ ಪ್ರಶ್ನೆ, ರಿಸರ್ಜಿಮೆಂಟೋ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಕೌಂಟ್ ಕೇವೂರ್ ಅವರು ರಿಸರ್ಜಿಮೆಂಟೋ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಯಾರು? ಕೌಂಟ್ ಕೇವೂರ್ ರಿಸರ್ಜಿಮೆಂಟೋ ಪತ್ರಿಕೆಯನ್ನು ಪ್ರಾರಂಭಿಸಿದವರು. ಇಟಲಿಯ ಏಕೀಕರಣದ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಕೌಂಟ್ ಕೇವೂರ್ ಅವರು 1847ರಲ್ಲಿ ಒಂದು ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಅದೇ ರಿಸರ್ಜಿಮೆಂಟೋ ಎಂಬ ಪತ್ರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, ನಾವು ಈ ಒಂದು ತರಗತಿಯಲ್ಲಿ 50 ಪ್ರಶ್ನೆಗಳ HSTR ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆಗಳನ್ನು ಈ ತರಗತಿಯಲ್ಲಿ ಹಾಗೂ ಹಿಂದಿನ ತರಗತಿಯಲ್ಲಿ ಮುಗಿಸಿದ್ದೇನೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನನ್ನ ತರಗತಿಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.